ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವರ ಹೆಸರು ರಮ್ಯಾ, ವಯಸ್ಸು 40 ವರ್ಷ, ಸ್ವಂತ ಊರು ಶಿವಮೊಗ್ಗ. ಕಾಚಾ ಹಾಕಲ್ಲ, ಮಳೆ ತುಂಬ ಜೋರು ಅದಕ್ಕೆ ಹಾಕಲ್ಲ ಎಂದು ತಿಳಿಸಿದ್ದಾರೆ. ಅನುಭವ: ಗಂಡ ಮಾತ್ರ ಮಾಡಿದ್ದಾನೆ ಎಂದು ಹೇಳಿಕೊಂಡಿದ್ದಾರೆ. ಗಂಡ ಇಲ್ಲ, ಅವರ ಹೆಸರು ರಮೇಶ್ ಎಂದು ತಿಳಿಸಿದ್ದಾರೆ. ಮಕ್ಕಳು 1 ಇದೆ ಎಂದು ಹೇಳಿಕೊಂಡಿದ್ದಾರೆ. ಕೆಲಸ ಬಿಸ್ನೆಸ್ ಮಾಡಿಕೊಂಡು ಇದ್ದೇನೆ. ಯಾವಾಗ? ಇವತ್ತು ಸಿಗುತ್ತೆ, ಬೇರೆ ದಿನ ಯಾವತ್ತೂ ಸಿಗಲ್ಲ, ಇವತ್ತು ಬಂದರೆ ಮಾತ್ರ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಹತ್ತಿರ ಲೆಕ್ಸಸ್ RX ಎಂಬ ಕಾರ್ ಕೂಡ ಇದೆ. ಮೊದಲು ಈ ಕಾರ್ನ ರಿವ್ಯೂವನ್ನು ನೀಡಿ ಕೊನೆಯಲ್ಲಿ ನನ್ನ ಬಗ್ಗೆ ಹೇಳಿ ಎಂದು ತಿಳಿಸಿದ್ದಾರೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಇವರ ಅಡ್ರೆಸ್ ಹಾಗೂ ಫೋನ್ ನಂಬರ್ ನಿಮಗೆ ಬೇಕಾಗಿದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಇನ್ಸ್ಟಾ ಐಡಿಯ ಲಿಂಕನ್ನು ಕೊಟ್ಟಿರ್ತೀನಿ. ನನ್ನ ಇನ್ಸ್ಟಾ ಐಡಿಗೆ ಮೆಸೇಜ್ ಮಾಡಿದರೆ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ಸೆಂಡ್ ಮಾಡುತ್ತೇನೆ. ಓಕೆ, ಬನ್ನಿ ಲೆಕ್ಸಸ್ RX ಕಾರ್ನ ರಿವ್ಯೂವನ್ನು ನೋಡೋಣ. ಫ್ರೆಂಡ್ಸ್, ಲೆಕ್ಸಸ್ RX ಕಾರ್ನ ಕೀ ಸ್ಪೆಸಿಫಿಕೇಷನ್ಸ್ನ ನೋಡೋದಾದರೆ, ಈ ಕಾರ್ನ EPA ಕ್ಲಾಸಿಫಿಕೇಷನ್ ಸ್ಮಾಲ್ SUV 2WD, ಇಂಜಿನ್ ಆರ್ಡರ್ ಕೋಡ್ ನಾರ್ಮಲ್, ಟ್ರಾನ್ಸ್ಮಿಷನ್ ಆರ್ಡರ್ ಕೋಡ್ ಕೂಡ ನಾರ್ಮಲ್ ಇದೆ. ಟ್ರಾನ್ಸ್ಮಿಷನ್ ಡಿಸ್ಕ್ರಿಪ್ಷನ್ ಆಟೋಮೆಟಿಕ್, ನಂಬರ್ ಆಫ್ ಟ್ರಾನ್ಸ್ಮಿಷನ್ ಸ್ಪೀಡ್ಸ್ 8, EPA ಗ್ರೀನ್ ಹೌಸ್ ಗ್ಯಾಸ್ ಸ್ಕೋರ್ 5.0, ಫುಲ್ ಟ್ಯಾಂಕ್ ಕೆಪಾಸಿಟಿ 17.8 ಲೀಟರ್ಸ್, ಫ್ರಂಟ್ನ ಟ್ರ್ಯಾಕ್ ವಿಡ್ತ್ 65.1 ಇಂಚಸ್, ರೇರ್ ಟ್ರ್ಯಾಕ್ ವಿಡ್ತ್ 66.5 ಇಂಚಸ್, ಗ್ರೌಂಡ್ ಕ್ಲಿಯರೆನ್ಸ್ 8.1 ಇಂಚಸ್ ಹಾಗೂ ಪ್ಯಾಸೆಂಜರ್ ಸೀಟಿಂಗ್ ಕೆಪಾಸಿಟಿ 5, ಫ್ರಂಟ್ ಹೆಡ್ ರೂಮ್ 39.5 ಇಂಚಸ್, ಫ್ರಂಟ್ ಲೆಗ್ ರೂಮ್ 41.1 ಇಂಚಸ್, ಫ್ರಂಟ್ ಶೋಲ್ಡರ್ ರೂಮ್ 58.1 ಇಂಚಸ್, ಫ್ರಂಟ್ ಹಿಪ್ ರೂಮ್ 56.6 ಇಂಚಸ್ ಕಂಡುಬರುತ್ತದೆ. ಸ್ನೇಹಿತರ, ಹಾಗೆ ಲೆಕ್ಸಸ್ RX ಕಾರ್ನ ಕೀ ಫ್ಯೂಚರ್ಸ್ನ ನೋಡೋದಾದರೆ, ಈ ಕಾರ್ನಲ್ಲಿ ಫ್ರಂಟ್ ಆ್ಯಂಡ್ ರೇರ್ ಆಂಟಿ ರೋಲ್ ಬಾರ್ಸ್, ಎಲೆಕ್ಟ್ರಿಕ್ ಪವರ್ ಅಸಿಸ್ಟ್ ಸ್ಪೀಡ್ ಸೆನ್ಸಿಂಗ್ ಸ್ಟೇರಿಂಗ್, ಇಂಜಿನ್ ಆಟೋ ಸ್ಟಾಪ್ ಅಂಡ್ ಸ್ಟಾರ್ಟ್ ಫ್ಯೂಚರ್, ಇಂಜಿನ್ ಆಯಿಲ್ ಕೂಲರ್, ಮಲ್ಟಿಲಿಂಕ್ ರೇರ್ ಸಸ್ಪೆನ್ಷನ್, ಸ್ಟೀಲ್ ಸ್ಪೇರ್ ವೀಲ್, ಡೀಪ್ ಟಿಂಟೆಡ್ ಗ್ಲಾಸಸ್, ವೇರಿಯಬಲ್ ಇಂಟರ್ಮಿಟೆಡ್ ವೈಪರ್ಸ್ ಹಾಗೂ ಲಿಪ್ ಸ್ಪಾಯ್ಲರ್, ರೇರ್ ಕಾರ್ಗೋ ಆಕ್ಸೆಸ್, ಫ್ರಂಟ್ ಫಾಗ್ ಲ್ಯಾಂಪ್ಸ್, LED ಬ್ರೇಕ್ ಲೈಟ್ಸ್, ಆಟೋಮೆಟಿಕ್ ಹೈ ಬೀಮ್ಸ್, ಲ್ಯಾಮಿನೇಟೆಡ್ ಗ್ಲಾಸಸ್, ಸ್ಟ್ರೀಮಿಂಗ್ ಆಡಿಯೋ, ಇಂಟಗ್ರೇಟೆಡ್ ರೂಫ್ ಆಂಟೆನಾ ಕೂಡ ಈ ಕಾರ್ನಲ್ಲಿ ಕಂಡುಬರುತ್ತದೆ. ಫ್ರೆಂಡ್ಸ್, ಲೆಕ್ಸಸ್ RX ಕಾರ್ನ ಪ್ರೈಸ್ ನೋಡೋದಾದರೆ 1.18 ಕೋಟಿ, ಸ್ಪೀಡ್ 200 km/h, ಲೆಂತು 4890 mm, ವಿಡ್ತು 1920 mm, ಹಾಗೆ ಹೈಟ್ ನೋಡೋದಾದರೆ 1695 mm, ವೀಲ್ ಬೇಸ್ 2850 mm ಕಂಡುಬರ್ತದೆ.